ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಸ್ಪೆಷಲ್ಲು, ಸಂಡೇ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ತಮ್ಮ, ಪ್ರೀತಿಯ ತಮ್ಮ ಅವರು ಇವತ್ತು ಮಸಾಲೆ ರೈಸ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿಬಿಟ್ಟು ಹೇಗೆ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ರಿ. ಯಾಕಪ್ಪ ಅಂದರೆ, ನಾರ್ಮಲ್ ವ್ಯಕ್ತಿ ಇರೋಕ್ಕಿಂತ ಮುಂಚೆ, ನಾವಿರೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಡಿಫ್ರೆಂಟ್ ಇದೆ ಸ್ವಲ್ಪ. ನಾವು ಯಾವ ರೀತಿಯ ಕೆಲಸ ಮಾಡ್ತೀವಿ ಅಂತ ಅನ್ನೋದು ನೋಡಿ, ನಾವು ಯಾವ ಥರ ಎಲ್ಲರ ಥರನೂ ನಾವು ಕೂಡ ಒಂದೇ ಸೇಮು, ನೀವು ಒಂದೇ ಸೇಮ್ ಅಂತ ಅನ್ಕೋಬೋದು. ಕೆಲವೊಬ್ರು ಅನ್ಕೋತಾರೆ, ನಾರ್ಮಲ್ ವ್ಯಕ್ತಿ ಇರೋಕ್ಕಿಂತ ಮುಂಚೆ ಹ್ಯಾಂಡಿಕ್ಯಾಪ್ ವ್ಯಕ್ತಿಗೆ ಏನೂ ಆಗೋದಿಲ್ಲ ಕೈಲಿ ಕೆಲಸ ಅಂತ ಹೇಳ್ತಾ ಇರ್ತಾರೆ. ಸೊ ನೋಡಿ ನಮ್ಮ ತಮ್ಮ ಹೆಂಗೆ ಮಾಡ್ತಾಯಿದ್ದಾನಂತ ಅಡುಗೆನ. ಅವರು ನೋಡಿ ಅಲ್ಲಿ ರೈಸ್ ಹಾಕ್ತಾಯಿದ್ದಾರೆ, ಅಕ್ಕಿನ ಹಾಕ್ತಾಯಿದ್ದಾರೆ. ನೋಡಿರಿ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ರೈಸು. ತುಂಬಾ ಖುಷಿ ಆಗುತ್ತೆ. ಏನಪ್ಪ ಅಂದರೆ, ನಮ್ಮ ತಮ್ಮ, ಪ್ರೀತಿಯ ತಮ್ಮ ಈ ರೀತಿಯ ಕೆಲಸ ಮಾಡ್ತಾನಪ್ಪ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡಿಬಿಟ್ಟು ಶಾಕ್ ಆಗಿರೋದು. ಇನ್ನೊಂದು ಹುಡುಗ ನೋಡಿ, ಅಲ್ಲಿ ನಮ್ಮ ತಮ್ಮನ ಜೊತೆ ಇನ್ನೊಂದು ಹುಡುಗ ಕೂಡ ಮಾಡ್ತಾ ಇರೋದು, ತಮ್ಮ ಹೆಲ್ಪ್ ಆಗಲಿ ಅಂತೇಳಿ. ನೋಡಿ ಹೆಂಗೆಲ್ಲ ಮಾಡ್ತಾಯಿದ್ದಾರೆ. ನನಗೇನಪ್ಪ ಅಂದರೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ನಗು ನೋಡಿ ಹೆಂಗಿದೆ, ಆ ನಗುನ, ನಮ್ಮ ತಮ್ಮನ ನಗು ಅಂದರೆ ನಂಗೆ ತುಂಬಾ ಇಷ್ಟ. ಆ ಪ್ರೀತಿಯ ತಮ್ಮ ಯಾವತ್ತೂ ಖುಷಿಯಾಗಿರಲಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಾಗಿ ನೋಡಿರಿ, ಏನು ಫೈನಲಿ ಎಲ್ಲಿವರೆಗೂ ಹೋಗಿ ಟಚ್ ಆಗುತ್ತೆ ಅಂತ ನೋಡಿ. ನೋಡಿರಿ ತಲೆ ಹೊಡ್ಕೋತಾ ಇದ್ದಾನೆ. ಏನೂ ಆಗಲ್ಲ ಅಂತ ನಾನು ಹೇಳಿದೆ ರೀ. ಕರೆಕ್ಟಾಗಿ ಆಗುತ್ತಪ್ಪ ತಮ್ಮ, ತಲೆ ಕೆಡಿಸ್ಕೋಬೇಡ ನೀನು. ಆಮೇಲೆ ಅನ್ನ ಚೆನ್ನಾಗುತ್ತೆ ಬಿಡು, ಹೊಟ್ಟೆ ಒಂದು ತುಂಬಿದ್ರೆ ಸಾಕಲ್ಲಪ್ಪ, ನೀ ಯಾಕೆ ಟೆನ್ಷನ್ ಮಾಡ್ಕೋತಿ ಅಂಥೇಳಿ ನಾನು ಇದೊಂದು ಮಾತು ಹೇಳಿದೆ. ಬಟ್ ಅವನು ಮನಸ್ಸು ಗಟ್ಟಿ ಮಾಡಿ ಆ ರೈಸ್ನ ಮಾಡ್ತಾಯಿದ್ದಾನೆ. ನೋಡಿರಿ ಟೇಸ್ಟ್ ಕೂಡ ಮಾಡ್ತಿದ್ದಾನೆ ಅವನು. ನೋಡ್ತಾ ಇರಿ ಹೆಂಗೆ ಮಾಡ್ತಾ ಇರ್ತಾನೆ. ಕುಕ್ಕರ್ ಮುಚ್ತಾ ಇದ್ದ, ಬಟ್ ನಾನು ಬೇಡ ಅಂತ ಹೇಳಿದೆ. ಯಾಕಪ್ಪ ಅಂದರೆ ಅದು ಕುದೀತಾ ಇತ್ತು, ನೀರು ಜಾಸ್ತಿ ಇತ್ತು, ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆಗಿದ್ದೆ ಅಂತ ತಿಳ್ಕೊಂಡು ನಾನು ಬೇಡ ಅಂತ ಹೇಳಿದೆ. ಅಂದ ತಕ್ಷಣ ಅವನು ಬಿಟ್ಟ. ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ನನಗೆ ಅದು ಯಾರಿಗೋಸ್ಕರ ಇದು ರೈಸ್ ಮಾಡ್ತಾಯಿದ್ಯಪ್ಪ ಅಂತ ನಾನು ಕೇಳಿದ ತಕ್ಷಣ ಅವನಂದ, ಇಲ್ಲಕ್ಕ ಅವ್ವ ಅಪ್ಪ ಊರಿಗೆ ಹೋಗಿದ್ದಾರಲ್ಲ, ಸೊ ಅವ್ರು ಬರೋದು 4 ತಿಂಗಳು ಆಗುತ್ತೆ, ಅದಕ್ಕೋಸ್ಕರ ನಾನು ಒಂದಿನ ಅಡುಗೆ ಮಾಡ್ತೀನಿ, ನೀನು ಒಂದಿನ ಅಡುಗೆ ಮಾಡು, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡು, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂತೇಳಿ ಹೇಳ್ದ ತಕ್ಷಣ, ಯಾಕಪ್ಪ ತಮ್ಮ ಹಂಗ್ಯಾಕೆ ಮಾಡ್ತೀವೋ, ಎಲ್ಲರೂ ಹೆಲ್ಪ್ ಮಾಡ್ತಾರೆ ಬಿಡು, ಹಂಗೇನಿಲ್ಲ, ತಲೆ ಕೆಡಿಸ್ಕೊಬೇಡ, ನಾನು ಇದ್ದೀನಿ, ಇಬ್ಬರು ಸೇರ್ಕೊಂಡು ಇರೋನು, ಇಬ್ಬರು ಸೇರ್ಕೊಂಡು ಆರಾಮಾಗಿ ಇರೋನು ಅಂತ ಹೇಳಿದೆ. ಏನಾಗುತ್ತೆ ಆಗಲಿ ಮಾಡೋಣ ಅಂತ ಹೇಳಿದೆ. ಅವಾಗ ಅವನು ಬಾಯಲ್ಲಿ ಬಂದಿದ್ದು ಹ್ಞೂ ಅಕ್ಕ ಅಂತಂದ, ಗಪ್ಪ ಆದ. ನೋಡ್ರಿ ಅವನೇನು ಹೇಳ್ತಾ ಇದ್ದ ಗೊತ್ತಾ, ಅಕ್ಕ ಹೊಟ್ಟೆ ಒಂದು ತುಂಬಿದ್ರೆ ಸಾಕಕ್ಕ, ಯಾವುದಾದ್ರೂ ಅನ್ನ ಏನಾಯಿತು ಅದು ಹೆಂಗೆ ಇರಲಿ, ಒಟ್ಟು ಕುದೀತದಲ್ಲ ಅಷ್ಟೇ ಸಾಕು, ಹಣ್ಣಾಗೆ ಅನ್ನ ಕುದಿದ್ರೆ ಮುಗೀತು, ಹೊಟ್ಟೆ ಅಂತ ತುಂಬುತ್ತೆ, ತಲೆ ಕೆಡಿಸ್ಕೊಬೇಡಕ್ಕ, ನಾನಿದ್ದೀನಕ್ಕ ಅಂತ ಅಂದ. ನಾನು ಅಂದೆ ಆಮೇಲೆ, ಹ್ಞೂ ಅಪ್ಪ ಆಯಿತು, ನೀ ಅದೇ ಅಂದ್ರೆ ನಿಂದ ಇರೋದ ಮ್ಯಾಗ ನಾನು ಇರ್ತೀನಿ ಬಿಡಪ್ಪ, ಯಾರು ತಲೆ ಕೆಡಿಸ್ಕೊತಿ ಅಂತ ನಾನು ಅಂದೆ. ನೋಡಿ ಫೈನಲಿ ಅದು ಟೇಸ್ಟ್ ನೋಡ್ತಾ ಇದ್ದ ಅವನು ನೋಡ್ದ. ಆಮೇಲೆ ಆ ಹುಡುಗ ನನ್ನ ಕಡೆ ಬಂದ, ಅತ್ತಿ ನೀನು ನೋಡತ್ತಿ, ನೀನು ಟೇಸ್ಟ್ ಮಾಡು ಅಂತ ಅಂದ. ಆಮೇಲೆ ನಂತರ ನಂದೆ ಆಯಿತು ನಾನು ಮಾಡ್ತೀನಿ ತಗೋ ಅಂತ ಹೇಳಿದೆ. ನೋಡಿ ಇಲ್ಲಿ ನಾನು ಮಾಡ್ತೀನಿ ಟೇಸ್ಟ್ ಇವಾಗ. ನೋಡಿ ವಾವ್ ಸೂಪರ್ ಇದೆ ಅಂತ ನಾನು ಹೇಳಿಬಿಟ್ಟೆ ಅವನಿಗೆ. ಯಾಕಂದ್ರೆ ಒಬ್ಬರು ಮನಸ್ಸಕ್ಕೆ ಕೆಡಿಸ್ಬಾರ್ದಲ್ವಾ, ಅದಕ್ಕೋಸ್ಕರ ನಾನು ಹೇಳಿದೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ, ರೈಸ್ ಮಾತ್ರ ಚೆನ್ನಾಗಿತ್ತು, ಅದ್ರ ರಸನೂ ಕರೆಕ್ಟಾಗಿತ್ತು, ಮಸ್ತಿತ್ತು ಅಂತ ಹೇಳಿದೆ. ಅದ ತಕ್ಷಣ ಮತ್ತೆ ಅವನೇನು ಮಾಡ್ದ, ಚಮಚಿನ ಹುಡುಗ ಮತ್ತೆ ಪದೇ ಅದರಲ್ಲಿ ಹಾಕ್ತಾನೇ ಇದ್ದ. ಹಾಕ್ಬೇಡು ಅಂತ ನಾನು ಹೇಳ್ತಾ ಇದ್ದೆ, ಅವ್ನು ಮತ್ತೆ ಹಾಕ್ತಾಯಿದ್ದ. ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ರೈಸ್ ಅಂತ, ಹೆಂಗೆ ಕುದೀತಾ ಇದೆ ನೋಡಿ, ಎಷ್ಟು ಅದ್ರ ಕಲರ್ ನೋಡಿ ಹೆಂಗಿದೆ. ಫೈನಲಿ ಟಚ್ ಆಯಿತು. ಫೈನಲ್ ಪೂರ್ತಿ ವಿಡಿಯೋ ಮುಗೀತು. ಅದನ್ನು ಮುಗಿದ ತಕ್ಷಣ ಲಾಸ್ಟಲ್ಲಿ ನಾವು ಎಲ್ಲರೂ ಕೂಡಿ ಊಟ ಮಾಡ್ತಾಯಿದ್ದೀವಿ. ಮಾಡುವಾಗ ನಮ್ಮ ಏನಪ್ಪ ಅಂದರೆ ಚೋಟು ಮೋಟುಗಳು ಬಂದ ತಕ್ಷಣ ಅವ್ರಿಗೆ ಕೂಡ ಕುಂಡ್ರಿಸ್ಕೊಂಡು ಊಟನ ಕೊಟ್ವಿ. ಅವರು ಕೂಡ ನೋಡಿ ಟೇಸ್ಟ್ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಟೇಸ್ಟ್ ಅಂತ ನೋಡಿ, ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಟೇಸ್ಟ್ನ ಕೇಳಿ
ತುಂಬ ಚೆನ್ನಾಗಿತ್ತು ರೀ, ಪರವಾಗಿಲ್ಲ. ಫೈನಲಿ ಆ ಹುಡುಗ ಅಂದ, ಆಮೇಲೆ ಏನಂದ, ಮಾಮ ನೀನು ಮಾಡಿದ ಅನ್ನ ಮಾತ್ರ ಸೂಪರ್ ಇದೆ, ಕಲರ್ ಮಾತ್ರ ಎಷ್ಟು ಭಾರಿ ಬಂದದ, ತಿಂದರೆ ಇನ್ನೂ ಎಷ್ಟು ರುಚಿ ಇರ್ಬೋದು ಅಂಥೇಳಿ ಆ ಹುಡುಗ ಹೇಳ್ದ. ಹೇಳಿದ್ಮೇಲೆ ಮತ್ತೆ ಇನ್ನೊಂದು ಹುಡುಗ ಏನಂತು, ಅತ್ತಿ ಕಾಕ ಅಂತ ಇಟ್ಟು ಭಾರಿ ಮಾಡ್ಯಾನ ಅಡ್ಗೆ, ಮಸಾಲೆ ರೈಸ್ ಭಾರಿ ಮಾಡ್ಯಾನ, ನೀನು ಬಾ ಸ್ವಲ್ಪ ಅಂತ ಅಂದ. ನಾನು ಆಯ್ತಪ್ಪ, ಫಸ್ಟ್ ನೀವು ಟೇಸ್ಟ್ ಮಾಡಿರಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದೆ. ಅಂದಮೇಲೆ ನೋಡಿ ಆ ಹುಡುಗ ಅಂತ ನೋಡಿ ಲಾಸ್ಟ್ನಲ್ಲಿ ಕೂತನಲ್ಲ, ಎಲ್ಲೋ ಕಲರ್ ಟಿ ಶರ್ಟ್, ಅವನು ತುಂಬ ಖುಷಿಯಾದ ಇರ್ತಾಯಿದ್ದ. ರೈಸ್ ಅಂತ ಇಟ್ಟು ಭಾರಿ ಆಗ್ಯದಪ್ಪ ಅಂದ್ರೆ ನಾ ಯಾವಾಗ ತಿಲ್ಲಿ ಅಂತೇಳಿ ಅಂದ್ಕೊಂಡು ಅವ್ನು ಗದ್ದು ಕೈ ತೊಗೊಂಡು ಕುಂತಿದ್ದ. ಆಮೇಲೆ ಲಾಸ್ಟ್ನೇ ಕೊನೆ ಪುಟ್ಟ ಅದಲ್ಲ, ಅವನು ನೋಡಿ ಅವನೇನು ಹೇಳ್ತಾನೆ ಗೊತ್ತಾ, ಬನ್ನಿ ಅತ್ತಿ ಹಂಗೆ ಮಾಡೋಕೆ ಹೋಗ್ಬೇಡಿ, ಪಟ್ನೆ ಬರ್ರಿ, ನೀವು ಸೇರ್ಕೊಂಡ್ಬಿಡ್ರಿ ಊಟಕ್ಕೆ ಅಂತ ಹೇಳ್ತಾ ಇದ್ದ. ಆಯ್ತಪ್ಪ ಬರ್ತೀನಿ ನಾನು ಅಂತ ಹೇಳಿದೆ. ಹೇಳಿದ್ಮೇಲೆ ನಮ್ಮ ತಮ್ಮ ನೀಡ್ತಾ ಇದ್ದ ರೈಸ್ನ, ಎಲ್ಲರಿಗೆ ಹಾಕ್ತಾ ಇದ್ದ. ನೋಡಿ ಹೆಂಗೆ ನೀಡ್ತಾ ಇದ್ದಾನೆ ನೋಡ್ರಿ ಅನ್ನ ರೈಸು. ನನಗಂತೂ ನೋಡ್ತಾ ಇದ್ರೆ ನನಗೂ ಬಾಯಲ್ಲಿ ನೀರು ಬಿಡ್ತಾಯಿತ್ತು. ನಾನು ಹೋಗಿ ಯಾವಾಗ ಜಾಯಿನ್ ಆಗಲಿ ಅಂತ ಇದ್ದೆ. ಕೊನೆಗೂ ಆ ಹುಡುಗ ಟೇಸ್ಟ್ ಮಾಡ್ತಾಯಿದ್ದ. ನೋಡಿ ಹೆಂಗೆ ಮಾಡ್ತಾನ ನೋಡಿ. ವಾವ್, ಸೂಪರ್ ಇದೆ ಅತ್ತಿ, ನೀನು ಬಾ ಅತ್ತಿ ಜಲ್ದಿ ಬೇಗ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಆ ಹುಡುಗನೂ ಕೂಡ ನನಗೆ ಹೇಳ್ದ, ಟೇಸ್ಟ್ ಭಾರಿ ಇದೆ, ಬರ್ರಿ ಅಂತೇಳಿ ಹೇಳ್ತಾನೆ ಇದ್ದ. ನಾನಂದೆ, ನೀವು ಮಾಡಿರಿ ಫಸ್ಟ್, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನೋಡಿ ಎಷ್ಟು ಖುಷಿ ಅಂತಿತ್ತ ಇದ್ದಾರೆ. ಫೈನಲಿ ನಾನು ಬಂದು ಟಚ್ ಆದೆ. ಆಮೇಲೆ ಟಚ್ ಆದ ತಕ್ಷಣ ನಾನು ನೋಡಿದೆ, ಕೈಲಿ ಪ್ಲೇಟ್ ಹಿಡಿದ ತಕ್ಷಣ ಒಂದು ತುತ್ತು ಬಾಯಾಗ ಹಾಕೋತಾ ಇದ್ದೆ. ವಾಸ್ ಅಂತ ಇಟ್ಟು ಭಾರಿ ಬರ್ತಾಯಿತ್ತು, ಬಾಪ್ರೆ ವಾಸ್ ಭಾರಿ ಬರ್ತಾಯಿತ್ತು ರೀ. ಅದನ್ನು ಸ್ವಾದ ಅಂತ ಹೇಳೋಕ್ಕೆ ಹೋಗ್ಬಾರ್ದು, ಅಷ್ಟು ಭಾರಿ ಇತ್ತು ಟೇಸ್ಟು. ನೋಡಿ ನೋಡಿ ಟೇಸ್ಟ್ ಎಷ್ಟು ಭಾರಿ ಇದೆಪ್ಪ ಅಂದ್ರೆ, ವಾವ್, ನನಗಂತೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ನಾನು ತಿಂದ್ಬಿಟ್ಟೆ. ಟೇಸ್ಟಿ ಕೊನೆವರೆಗೂ ನೋಡಿದೆ, ಟೇಸ್ಟಿ ಅಂತೂ ಭಾರಿ ಇತ್ತು. ಮಂಜು, ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನಮಗೋಸ್ಕರ ನೀನು ಅಡುಗೆ ಮಾಡಿದ್ಯಲ್ಲ, ನೀನು ದೇವ್ರು ಒಳ್ಳೇದು ಮಾಡಲಿ, ಆರಾಮಾಗಿರೋಪ್ಪ ತಮ್ಮ, ಅಷ್ಟೇ ಸಾಕು. ನೋಡಿದ್ರಲ್ವಾ, ನನಗಿಷ್ಟು ಖುಷಿ ಆಯ್ತಪ್ಪ ಅಂದ್ರೆ, ಭಾಳ ಖುಷಿ ಆಯ್ತು ನನಗೆ. ನಮ್ಮ ತಮ್ಮ ನನಗೆ ಅಡುಗೆ ಮಾಡಾಕಿದಾನಲ್ಪ ಅಂತ ಒಂದು ತನ್ನ ಮಾಡಿ ಹಾಕ್ಯಾನಲ್ಲಪ್ಪ ಅಂತಂದು ಅದೇ ಒಂದು ಖುಷಿ ನನಗೆ. ತುಂಬಾ ಖುಷಿ ಆಯಿತು. ಫೈನಲಿ ಖುಷಿಯಿಂದ ನೋಡಿ, ಇದು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ, ಮತ್ತು ಅದೇ ರೀತಿಯಾಗಿ ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಫಾಲೋ ಕೂಡ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯೂಟ್ಯೂಬ್ ಚಾನಲ್ ಕಸ್ತೂರಿ ಕಾಂಬ್ಳೆ ಅಂತ ಬಂದುಬಿಟ್ಟು, ಇನ್ಸ್ಟಾಗ್ರಾಮಲ್ಲಿ ಕ್ವೀನ್